ದೇವರ ದನಗಳಿಗೆ ಉಚಿತ ಮೇವು. ಜಪಾನಂದ ಮಹಾಸ್ವಾಮಿಗಳ ಮಾನವೀಯ ಸೇವೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರದ ಪರಿಣಾಮ ಜಾನುವಾರುಗಳಿಗೆ ಮೇವು ಕೊರತೆ ಉಂಟಾಗಿರುವ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದ ಮಹಾಸ್ವಾಮಿಗಳು ಮಾನವೀಯ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ. ಭಾನುವಾರ ತಾಲೂಕಿನ ಮುತ್ತಿಗಾರಹಳ್ಳಿ ಗ್ರಾಮದ ಸಮೀಪವಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಸುಗಳಿಗೆ 1 ಟ್ರ್ಯಾಕ್ಟರ್ ಲೋಡು ಮೇವನ್ನು ಉಚಿತವಾಗಿ ನೀಡಲಾಯಿತು. ಈ ಸೇವೆ ಶ್ರೀಮತಿ ಸುಧಾ ಮೂರ್ತಿರವರ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಮೂರ್ತಿ ಫೌಂಡೇಶನ್ ಅವರ ಪ್ರಾಯೋಜಕತ್ವದಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ತಾಲೂಕಿನ ಗೌಡಸಮುದ್ರ ಕಾವಲು ಗ್ರಾಮದಲ್ಲಿ ಭೀಮಾರೆಡ್ಡಿ ಸಂಗ್ರಹಿಸಿದ ಮೇವಿನ ಬಣವೆಗೆ ಬೆಂಕಿ ಬಿದ್ದು ಸಂಪೂರ್ಣ ಮೇವು ಭಸ್ಮವಾಗಿದ್ದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ 1 ಲೋಡ್ ಮೇವು ಉಚಿತವಾಗಿ ನೀಡಲಾಯಿತು. ಸರ್ಕಾರ ಮಾಡಬೇಕಿದ್ದ ಕಾರ್ಯವನ್ನ ಜಪಾನಂದ ಶ್ರೀಗಳು ಪ್ರತಿ ವರ್ಷ ದೇವರ ರಾಸುಗಳಿಗೆ ಉಚಿತ ಮೇವು ನೀಡುವುದರ ಮೂಲಕ ನಿರಂತರವಾಗಿ ನೆರವೇರಿಸುತ್ತಿದ್ದು ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ ಸೂರಮ್ಮನಹಳ್ಳಿ, ರಾಯಪುರ ಹಾಗೂ ವಲಸೆ ಗ್ರಾಮಗಳಿಂದ ಬಂದ ಕಿಲಾರಿಗಳು ಮೇವಿನ ಕೊರತೆಯ ಬಗ್ಗೆ ಸ್ವಾಮೀಜಿಗಳ ಗಮನಕ್ಕೆ ತಂದರು. ಇದಕ್ಕೆ ಸ್ಪಂದಿಸಿದ ಸ್ವಾಮೀಜಿಗಳು ಎಲ್ಲರಿಗೂ ಅಗತ್ಯವಿರುವ ಮೇವು ಪೂರೈಕೆ ಮಾಡುವ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸಂಕಷ್ಟದ ಸಮಯದಲ್ಲಿ ಜಾನುವಾರುಗಳ ರಕ್ಷಣೆಗೆ ಮುಂದಾಗಿರುವ ಈ ಸೇವಾ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಕಸ್ಮಿಕವಾಗಿ ಬಣವೆ ಸುಟ್ಟೋಗಿತ್ತು ಹಾಗೂ ಶ್ರೀರಾಮಕೃಷ್ಣ ಸೇವಾಶ್ರಮ ಪಾವಗಡ ಆಗಿರ್ತಕ್ಕಂಥ ಪೂಜ್ಯ ಜಪಾನಂದ ಮಹಾಸ್ವಾಮಿಗಳು ಹುಲ್ಲಿನ ಟ್ಯಾಕ್ಟರಿಯನ್ನು ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲ್ಲಿ, ಯಾವ ಊರು ಇದು? ಸಮುದ್ರ ಕಾವಲು. ತಾಕು ನಮಸ್ಕಾರ. ಈ ವರ್ಷದ ಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ. ಇಷ್ಟೊತ್ತು ಕಿಲಾರಿಗಳೆಲ್ಲ ಮಾತಾಡ್ತೆ, ಯಜಮಾನರುಗಳ ಹತ್ರ ಎಲ್ಲ ಮಾತನಾಡಿದೆ. ಹುಲ್ಲು ನೋಡಿ, ಹಸುಗಳೆಲ್ಲ ಹೇಗಿದೆ. ಇಲ್ಲೊಂದು ಸುಮಾರು 500 ಹಸುಗಳಿದೆ. ವಿ ಹ್ಯಾವ್ 500 ಕ್ಯಾಟಲ್ ಹೆಡ್ಸ್ ಹಿಯರ್. ಇವುಗಳಿಗೆ ಈಗ ನಾವು ಕಾಪಾಡೋದಕ್ಕೆ ಬಂದಿದ್ದೀವಿ. ಹುಲ್ಲು ತೊಗೊಂಬಂದಿದ್ದೀನಿ, ಹುಲ್ಲು ಬರ್ತಾ ಇದೆ. ಹುಲ್ಲು ತರ್ತಾ ಇದ್ದೀನಿ, ಹುಲ್ಲು ಬಂದಿದೆ. ಇನ್ನೊಂದು ಸುಟ್ಟೋಯ್ತಲ್ಲ, ಅವ್ರಿಗೊಂದು ಹುಲ್ಲು ಕಳಿಸ್ತಾ ಇದ್ದೀನಿ. ಇನ್ನು ಅಜ್ಜಯ್ಯನ ಗುಡಿ ಕಳಿಸ್ತಾ ಇದ್ದೀನಿ. ಎಲ್ಲ ಕಡೆ ಕಳಿಸೋಕ್ಕೆ ಶುರು ಮಾಡಿ. ಇಲ್ಲಿ ಬಂದು ಸೊ ಹಾಗೆ ತಗೋ, ನಾವು ಹುಲ್ಲು ಹತ್ರ ಹೋಗ್ತೀನಿ. ಹಿಂಗೆ ತಗೋ, ನಾನು ಹಿಂಗೆ ತಗೋ, ವಿಡಿಯೋನೇ ತಗೋ. ನೋಡಿ, ಇನ್ನೂ ಸೆಲ್ಫಿ ತೊಗೊಂಡಿದ್ದೀವಿ. ಆಯಿತು, ಎಲ್ಲೋಗ್ಬೇಕು? ಇಲ್ಲೇ ಹಂಗೆ ಬಾ ಅಂತ ಹೇಳಿ. ನೋಡಿ, ದನದ ಜೊತೆ ತಗೋ. ತಗೋತಾ ಇದೆ. ಬರ್ಕ್ಯಾಂಡ್ ಅದೊಂದು ತಗೊಂಬ. ಇವನೇ ಮಹೇಶ್, ಸ್ವಲ್ಪ ತಗೊಂಬ. ಇದೇನು ಪ್ರಯೋಜನ ಇಲ್ಲ. ಈ ಗಟ್ಟಿ ತಿನ್ನಲ್ಲ. ನಾನು ಕೇಳ್ರಿ, ನಾನು 40 ವರ್ಷ ಆಯ್ತು ಕೆಲಸ ಶುರು ಮಾಡಿ. ಇದೇನು ಅದು ಬರೀ ತೂಕಕ್ಕೆ ಬಿಲ್ಗಷ್ಟೇ. ಸರಿಗಿದೆಯಾ ಹೇಳಿ. ಹಸು ಕೊಡು, ನಾನು ನೀನೇನೆ ಓನರು, ನಾ ಕೆಲಸದವನು. ಆ ಕಡೆ ಬಾ, ತಿನ್ನು ಮಗು, ಕೊಡು, ಕಳಿಸ ನೋಡಿ ಹೆಂಗೆ ತಿನ್ನುತ್ತೆ.
ಬಾ 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 ತಿನ್ನುತ್ತೆ ಬಿಡು